ಅಧ್ಯಕ್ಷರು ಎಲ್ಲಿರ್ತಾರೆ ಅಲ್ಲಿ ಕನ್ನಡದ ಹಬ್ಬ. ಒಂದು ಕನ್ನಡದ ಎರಡು ಎಲ್ಲೋದ್ರೂ ನಾನು ಆ ಸಂಭಾಷಣೆ ಹೇಳ್ತೀನಿ, ಹೇಳ್ಬಿಟ್ಟು ಪ್ರಾರಂಭ ಮಾಡೋಣ. ಅದು ಎಷ್ಟು ಇಷ್ಟ ಆಗುತ್ತೆ ಗೊತ್ತಿಲ್ಲ, ನಾನು ಎಲ್ಲ ಕಡೆ ಹೇಳ್ತೀನಿ. ಅಕ್ಕಡ ಎನ್ನಡ ಇಕ್ಕಡ ಎಕ್ಕಡ ನಡುವೆ ನರಳಿದ ಬಡಪಾಯಿ ಕನ್ನಡ ಅಂತ ತಿಳ್ಕೋಬೇಡಿ. ಎಕ್ಕಡ ಎನ್ನಡೆಗೆ ಅನ್ನ ಆಗ್ತಾ ಇರೋದು ಸಿರಿವಂತ ಕನ್ನಡ ಅಂತ ಬರಿಬೇಡಿ. ಹಸಿದು ಬಂದವರಿಗೆ ಅನ್ನ ಕೊಡುವುದು, ಅಹಿಂಸೆ ಮಾರ್ಗದಲ್ಲಿ ನಡೆಯೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಕನ್ನಡಿಗರಿಗೆ ರಕ್ತಗತವಾಗಿ ಬಂದಿರೋ ಗುಣ. ಅದು ಕನ್ನಡದ ಬಗ್ಗೆ, ಕನ್ನಡ ತಾಯಿ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅಂಥವ್ರನ್ನ ಅಡ್ಡಡ್ಡ ಸಿಗದು ಬಿಡ್ತೀವಿ ಅನ್ನೋದು ನನ್ನ ಸಿನಿಮಾದ ಒಂದು ಸಂಭಾಷಣೆ. ಧನ್ಯವಾದಗಳು. ಈ ಸಿನಿಮಾ ಫ್ರಾಡ್ ಋಷಿ, ಇದನ್ನು ಯಾಕೆ ಮೊದಲು ಸಾಂಗ್ಗಳು ರಿಲೀಸ್ ಮಾಡಿಬಿಟ್ಟು ನಂತರ ಶೂಟಿಂಗ್ ಹೋಗ್ತಾ ಇದೀವಿ ಅಂತಂದ್ರೆ, ಇವಾಗ ನೀವು ದೊಡ್ಡ ಸ್ಟಾರ್ಗಳು ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಒಂದೇ ದಿವಸಕ್ಕೆ ಮಿಲಿಯನ್ ಗಟ್ಟಲೆ ಹೋಗ್ಬಿಡುತ್ತೆ. ಅವರು ಶೂಟಿಂಗು ರಿಲೀಸ್ ಒಂದು ತಿಂಗಳು ಒಂದೂವರೆ ತಿಂಗಳೇ ಇರಬೇಕಂದ್ರೆ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಅದು ಎಲ್ಲರಿಗೂ ರೀಚ್ ಆಗುತ್ತೆ. ನಾವು ಅಷ್ಟು ಪಾಪ್ಯುಲರ್ ಇಲ್ಲ, ಎಲ್ಲರೂ ಹೊಸಬರಾಗಿರೋದ್ರಿಂದ ಇದರಲ್ಲಿ ಟೋಟಲ್ 7 ಸಾಂಗ್ ಬರುತ್ತೆ. ಮೊದಲು 4 ಸಾಂಗ್ ಬಿಡುಗಡೆ ಮಾಡಿ ನಂತರ ಒಂದು ಶೂಟಿಂಗ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಶತಾಯಗತಾಯ ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಇದರಲ್ಲಿ ಸ್ವಾತಿ ಅಂತ ನಾಯಕಿ, ಇದರಲ್ಲಿ ಎಲ್ಲರೂ, ಇದು ಆ್ಯಕ್ಚುಲಿ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ, ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ದುಡ್ಡು ಬೇಕಾಗಿಲ್ಲ. ಸಿನಿಮಾ ಮಾಡೋಕ್ಕೆ ಒಂದು ಒಳ್ಳೆ ಟೀಮ್ ಬೇಕು. ಎಲ್ಲ ಒಳ್ಳೆ ಟೀಮ್ ಸೇರಿಸ್ಕೊಂಡಿದ್ದೀವಿ. ಇವಾಗ ಮಧು ಆಗಿರ್ಬೋದು, ಹನುಮಂತ ಆಗಿರ್ಬೋದು, ರಾಘು ಆಗಿರ್ಬೋದು, ಆಮೇಲೆ ಇವರು ಹರಿಕೃಷ್ಣ, ಎಲ್ಲರೂ ಒಳ್ಳೆ ಟೀಮು. ಖಂಡಿತವಾಗ್ಲೂ ಸಿನಿಮಾ ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ. ತುಂಬ ಅದ್ಭುತವಾಗಿದೆ ಅಂತ ನಾನು ಹೇಳಲ್ಲ, ಒಂದು ಸಿಂಪಲ್ ಸ್ಟೋರಿ, ಒಂದು ಒಳ್ಳೆ ಮೆಸೇಜ್ ಇದೆ, ಔಟ್ ಆ್ಯಂಡ್ ಔಟ್ ಕಾಮಿಡಿ. ಇದರಲ್ಲಿ ಸ್ವಾತಿ ಅಂತ ನಾಯಕಿ ಪಾತ್ರ, ಅದ್ರ ಜೊತೆ ಇನ್ನೂ 3 ಜನ ನಾಯಕರಿದ್ದಾರೆ, ಅವರು ಬಂದಿಲ್ಲ ಇವತ್ತು. ನಂತರ ಇದರಲ್ಲಿ ಒಂದು ಪ್ರಮುಖ ಪಾತ್ರ ಇದೆ, ಆ ಪಾತ್ರಕ್ಕೆ ನಾನು ಹುಡುಕ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ 4 ತಿಂಗಳ ಹಿಂದೆಗಡೆ ಮೇಡಮ್ ಹೇಳಿದಂಗೆ ನನ್ನನ್ನು ಯಾರಾದರೂ ನೋಡಿದರೆ, ಈ ಬೆಗ್ಗರ್ಸ್ ಕಾಲೋನಿಯವರು ನೋಡಿದರೆ ಖಂಡಿತವಾಗ್ಲೂ ಎತ್ಕೊಂಡು ಹೋಗ್ತಾ ಇದ್ರು. ಆ ಒಂದು ಇದರಲ್ಲಿದ್ದೆ ನಾನು. ನಾನು 20-25 ವರ್ಷದಿಂದ ಕುಡಿತಕ್ಕೆ ದಾಸನಾಗಿದ್ದೆ. ಆಮೇಲೆ ಇತ್ತೀಚೆಗೆ ಹೋಗ್ಬೋದು ಬರೋಂಗಿಲ್ಲ ಅಂತ 2017 ರಿಲೀಸ್ ಆದಮೇಲೆ ಆ ಸಿನಿಮಾ ಲಾಸ್ ಆದಮೇಲೆ ಇನ್ನೂ ಅಡಿಕ್ಟ್ ಆದೆ. ಯಾವ ರೇಂಜ್ಗೆ ಅಡಿಕ್ಟ್ ಆದೆ ಅಂತಂದರೆ, ನನಗೆ ಒಂದು 3 ತಿಂಗಳ ಹಿಂದೆಗಡೆ ಕೈಯೆಲ್ಲ ಶೇಕ್ ಬಂದ್ಬಿಡ್ತು, ಕಾಲೆಲ್ಲ ಶೇಕ್ ಬಂದ್ಬಿಡ್ತು, ಕಣ್ಣೆಲ್ಲ ಮಂಜು ಬಂದ್ಬಿಡ್ತು. ಟೀ ಕುಡಿಬೇಕಂದ್ರೆ ಫುಲ್ ಗಡಗಡ ನಡಗೋದು ಕೈ. ಆವಾಗ ನಾನೊಂದು ಯೂಟ್ಯೂಬಲ್ಲಿ ಅದನ್ನು ಓದಿದೆ, ಒಂದು ಸಿಂಪ್ಟಮ್ಸ್, ಈ ಲಕ್ವಾ ಹೊಡೆಯೋ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಇದು ಬರುತ್ತೆ ಅಂತ. ಕುಡಿಯೋಗೂ ನಾನು ಬಿಡೋಕ್ಕಾಗಲಿಲ್ಲ. ನನಗೆ ಯಾಕೆ ಬಿಡೋಕ್ಕಾಗಲಿಲ್ಲ ಅಂದರೆ, ನಾನು ಸಾಲ ಇದೆ, ದೊಡ್ಡ ಸಾಲಗಾರ ಯಾರು ಫೋನ್ ಮಾಡಲ್ಲ. ಈ ಸಣ್ಣ ಪುಟ್ಟ ಅವ್ರದ್ದು ಭಾರಿ ಟಾರ್ಚರ್ ಆಗಿತ್ತು. ನಾನು ಅವ್ರನ್ನ ಒಂದು ಸ್ವಲ್ಪ ಎಣ್ಣೆ ಹೊಡೆದ ತಕ್ಷಣ ಧೈರ್ಯ ಹೊಂದ್ಬಿಡೋದು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಆ ಕಾರಣಕ್ಕೆ ಎಣ್ಣೆ ಹೊಡೆಯೋಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ನಾನು ಇಲ್ಲಿವರೆಗೂ ಇವರು ಅಭಿಮಾನಿಗಳು ಇವರು ಹಾಕಿದ್ದು ದುಡ್ಡಲ್ಲೇ ಎಣ್ಣೆ ಹೊಡೆದಿದ್ದು. ನಾವು ಪ್ರತಿಯೊಬ್ಬರ ಹೆಸರು ಬರೆದಿಟ್ಟಿದ್ದೀನಿ, ಖಂಡಿತವಾಗ್ಲೂ ಅವ್ರ ಋಣ ತೀರಿಸ್ತೀನಿ. ಕೊನೆಗೂ ಆ ಥರ ಪರಿಸ್ಥಿತಿ ಬಂದರೂ ಬಿಡೋಕ್ಕಾಗಲಿಲ್ಲ ನನಗೆ. ಏನಾಗ್ಬಿಡುತ್ತೆ ಆಗಲಿ, ಯಾವತ್ತಿದ್ರೂ ಮನುಷ್ಯ ಸಾಯೋದಲ್ಲ. ಪ್ಯಾರಲೈಸ್ ಆದರೆ ಏನಾಗುತ್ತೆ, ಅವಾಗ ಎಲ್ಲ ಮಲ್ಕೊಂಡಿರ್ತೀನಿ, ಇಲ್ಲ ಒಂದು ನಮಗಂತೂ ಹಿಂದೆ ಮುಂದೆ ಯಾರೂ ಇಲ್ಲ, ಎಲ್ಲ ಮಲ್ಕೊಂಡಿರ್ತೀನಿ. ಯಾರೋ ಒಂದು ಫೋನ್ಪೇ ಗೀನ್ಪೇ ಮಾಡಿ ಅಂದರೆ ಮಾಡ್ತಾರೆ, ಆಶ್ರಮದವ್ರಿಗೆ ಕೊಡ್ತಾರೆ. ಆ ರೇಂಜ್ ಆ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿದ್ದೀನಿ ನಾನು. ಈ ಕುಡಿತ ಇಷ್ಟೊಂದು ಕೆಟ್ಟದು, ಇಷ್ಟೊಂದು ಇದು ಜೀವನನ ಇಷ್ಟೊಂದು ಹಾಳು ಮಾಡುತ್ತೆ ಅಂತ ಗೊತ್ತಿಲ್ಲ. ನಾನು ಕುಡಿತದಲ್ಲಿದ್ದಾಗ ಕುಡಿತಾನೆ ಪ್ರಪಂಚ ಅಂದ್ಕೊಂಡಿದ್ದೆ. ನಾನು ಎಲ್ಲ ಕಡೆ ಇತ್ತೀಚೆಗೆ ನಂಬರ್ಗಳು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಂಬರ್ ನೋಡಿ ಯಾರಾದರೂ ಅಭಿಮಾನಿ ಯಾರೋ ಫೋನ್ ಮಾಡ್ತಾರೆ, ಅಕ್ಕಪ್ಪ ಒಂದು ಇನ್ನೂರು, ಅಕ್ಕಪ್ಪ ಒಂದು 300, ಆ ಥರ ಕೇಳಬಹುದು ಅಂತ ನಂಬರ್ ಆ್ಯಕ್ಚುಲಿ ನನಗೆ ಇದು ಓಪನ್ ಆಗಿ ಹೇಳ್ತೀನಿ, ನಾನು 2008 ಒಳಿತು ಮಾಡೋ ಮನುಷ್ಯ ಬರೆದಿದ್ದೀನಿ. ಅದು ಟೋಟಲ್ ಆಗಿ ಒಂದು ಚಾನಲ್ 8.5 ಕೋಟಿ ನೋಡಿದ್ದಾರೆ, ಟೋಟಲ್ ಆಗಿ 30 ಕೋಟಿ ಜನ ನೋಡಿದ್ದಾರೆ. ಅದರಿಂದ ಲಕ್ಷಾಂತರ ಜನ ಬದಲಾಗಿದ್ದಾರೆ. ನನ್ನ ಹತ್ರನೂ ಹೇಳಿದ್ದಾರೆ ಸುಮಾರು ಜನ, ತುಂಬ ಖುಷಿ ಇದೆ. ಅದೇ ರೀತಿ ನಾನು ಈ ಥರ ನಂಬರ್ ಹಾಕಿದಾಗ ಅಧ್ಯಕ್ಷರು ಒಂದ್ಸಲ ಫೋನ್ ಮಾಡಿದ್ರು. ಫೋನ್ ಮಾಡಿ ಬನ್ನಿ ಋಷಿ ಅವರೇ ಆಫೀಸ್ಗೆ ಅಂತ. ಅಧ್ಯಕ್ಷರು ಕರೆದ ತಕ್ಷಣ ತುಂಬ ಖುಷಿ ಆಯಿತು. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಿಜ ಹೇಳ್ತೀನಿ, ನಾನು ಹೋದರೆ ಒಂದು 3-4 ದಿವಸಕ್ಕೆ ಆಗೋಷ್ಟು ಎಣ್ಣೆಗೆ ದುಡ್ಡು ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಿಂದ ಹೋದ ತಕ್ಷಣ ಅದು ಫುಲ್ ಕುಡ್ಕೊಂಡೇ ಹೋದೆ. ಋಷಿ ಅವರೇ, ನೀವು ಈ ಥರ ತುಂಬ ಖುಷಿ, ಚೆನ್ನಾಗಿ ಬರ್ತಿದ್ದೀರಿ, ಒಂದು ಹಾಡು ಬರ್ತಿದ್ದೀನಿ, ಆ ಹಾಡನ್ನ ಕೇಳಿ ತುಂಬ ಚೆನ್ನಾಗಿದೆ ಋಷಿ ಅವರೇ ಅಂತ ಸ್ವಲ್ಪ ಹೊತ್ತು ಮಾತಾಡಿದ್ರು. ತುಂಬ ಪ್ರೀತಿಯಿಂದ ಮಾತಾಡಿದ ತಕ್ಷಣವೇ ಅವರು ಜೋಬಲ್ಲಿ, ನಾನು ಸುಮಾರು ಜನನ ನೋಡಿದ್ದೀನಿ ಅಲ್ಲಿ, ಅಂದರೆ ಕೇಳಿದ್ದೀನಿ, ಜೋಬಲ್ಲಿ ಎಷ್ಟಿರುತ್ತೆ ಅಷ್ಟು. ಮಹಾದೇವ ಸ್ವಾಮಿ ಜೊತೆ ಹೋಗಿದ್ದೀವಿ, ಫ್ರೀಡಮ್ ಪಾರ್ಕ್ ಮಹಾದೇವ ಸ್ವಾಮಿ ಅವ್ರ ಜೊತೆ ಹೋಗಿದ್ದೀವಿ. ಜೋಬಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ಕೊಟ್ಟರು. ಬೇಡ ಅಂದೆ, ಸುಮ್ಮನೆ ಮೇಲೆ ಮಾತಿಗೆ ಮಾತ್ರ ಬೇಡ ಅಂದೆ, ಒಳಗಡೆ ತಗೊಳ್ಳೋದು ಒಂದಿತ್ತು ಕಪ್ಪ ಒಂದು ವಾರ ಖರ್ಚಿಗೆ ಸರಿ ಹೋಗುತ್ತೆ ಅಂತ ನಾನು ಆ ಥರ ಇದು ಮಾಡಿದೆ.
ತಗೊಂಡ ತಕ್ಷಣ ಪಕ್ಕದಲ್ಲಿ ಬೇರೆ ಅವರು ಇದು ಇದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ಕೌಂಟ್ ಮಾಡಬೇಕು ಅಂತ ಒಂದಿದು. ಅದರಲ್ಲಿ ಹೋಗಿ ಹೇಳಿದೆ, ಗುರುಗಳೇ ಅಧ್ಯಕ್ಷ ಬರ್ತೀನಿ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಿದೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಅದೇ ರೀತಿ ನಾನು ಸುಮಾರು ಸಲ ಹೋಗಿದ್ದೀನಿ. ಸುಮಾರು ಸಲ ಹೋದಾಗ ಅಲ್ಲಿ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ 50 ಪಿಕ್ಚರ್ 100 ಪಿಕ್ಚರ್ ಬಂದವ್ರು ಕಾಯ್ತಾ ಇದ್ರು, ಸಮಸ್ಯೆ ಇದೆ ನಮಗೆ ಇದೆ ಅಂತ. ಅದು ಯಾವುದು ಬೆಳಕಿಗೆ ಬರಲ್ಲ, ಅವರು ಎಷ್ಟು ಇದು ಮಾಡಿದ್ದಾರೆ. ಆಮೇಲೆ ನಾನು ಏನು ಅವ್ರ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅವರಿಂದ ನಮ್ಮ ಜೀವನನೇ ಬದಲಾಗಿದೆ ಅನ್ನೋಕ್ಕೋಸ್ಕರ ಅವರು ಆಕ್ಚುಲಿ ಅವ್ರ ಮನಸ್ಸಲ್ಲಿ ಇತ್ತು, ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಇವನು ಏನು ಚೆನ್ನಾಗಿ ಬರೀತಾನೆ, ಇವ್ನು ಯಾಕೆ ಕುಡಿತಾನೆ ಏನು ಅನ್ನೋದು ತುಂಬಾ ಅವ್ರದ್ದು ಆ ಕಣ್ಣಲ್ಲಿ ನನಗೆ ಕಾಣ್ತಾ ಇತ್ತು. ನಾನು ಒಂದು ಸಲ ಡಿಸೈಡ್ ಮಾಡಿದೆ ಕುಡಿಯೋದು ಬಿಡೋಣ ಅಂತ. ಆಗಲಿಲ್ಲ, ತುಂಬ ಪ್ರಯತ್ನ ಪಟ್ಟೆ. ಒಂದು ಸಲ ನಾನು ಈ CPI ಮಾರುತಿ ಅಂತಂದ್ಬಿಟ್ಟು ಉಪ್ಪರಪೇಟೆ ಅವರು ಮಾದೇವ ಸ್ವಾಮಿಯವರು, ಅವರು ನಮಗೆ ತುಂಬಾ ಅವರು ಸಹಕಾರ ಮಾಡಿದ್ದಾರೆ. ಅವರು ಒಂದು ಸಲ ಹೋದಾಗ ನಾನು ಒಂದು ಬಟ್ಟೆ ಹಾಕಿ 15 ದಿವಸ ಆಗಿತ್ತು, ಸ್ನಾನ ಮಾಡಿ 15 ದಿವಸ ಆಗಿತ್ತು. ಅವರು CM ಬಂದೋಬಸ್ತಿನಲ್ಲಿ ನಿಂತ್ಕೊಂಡಿದ್ರು. ಅವ್ರು ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾ ಇದ್ರು. ಅದು ಹೆಂಗೋ ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅಲ್ಲಿ ಮಾತಾಡ್ಬೇಕಂತಂದಾಗ ಇನ್ನೊಬ್ಬ ಇನ್ಸ್ಪೆಕ್ಟರ್ ಯಾರೋ ಬಂದ್ಬಿಟ್ಟು, ಏನು ಇಷ್ಟೊಂದು ಗಲೀಜಿದೆ ಬಟ್ಟೆ, ಇವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತೀಯಾ ಅನ್ನೋ ಥರ ಏನೋ ನಮ್ಗೆ ಅನಿಸ್ತು. ನೆಕ್ಸ್ಟ್ ಅವತ್ತು ಶನಿವಾರ ಬೆಳಿಗ್ಗೆನೆ ಬನ್ನಿ ಅಂತಂದ್ರು. ಬನ್ನಿ ಅಂದ ತಕ್ಷಣ ಅವರು ರಾಮರಾಜ್ ಇದಕ್ಕೆ ನಾವು ಸಂಡೇ ಮಾರ್ಕೆಟಲ್ಲಿ 100-150 ರೂಪಾಯಿ ಕೊಟ್ಟು ಶರ್ಟ್ ಆಗ್ತಾ ಇದೆ. ಅಂಥದ್ರಲ್ಲಿ ಅವರು ಲೆನಿನ್ ತಗೋ, ಅದು ತಗೋ, ಇದು ತಗೋ, ಹಂಗೆ ಅಂತೆಲ್ಲ ನಮಗೆ ಹೇಳಿದಾಗ, ಇಲ್ಲ ಬಾಸ್ ನನ್ನ ಬಾಸ್ ಬರ್ತಿಲ್ಲ ಬಾಸ್ ಇಲ್ಲ ತಗೋ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಎಲ್ಲ ಯೋಚನೆ ಮಾಡಿದೆ. ಆಮೇಲೆ ಒಬ್ಬರು SP ಮೇಡಮ್, ಬಳ್ಳಾರಿ SP ಅವರು ಶೋಭಾರಾಣಿ ಅಂತ ಅಂದ್ಬಿಟ್ಟು, ಅವ್ರು ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡಿ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಆದರೂ ಅವರು ಪ್ರೀತಿಯಿಂದ ಮಾತಾಡೋರು. ಒಂದು ಸಲ ನನಗೆ ಹೇಳಿದ್ರು, ನನಗೆ ಯಾರು ಅಣ್ಣ ಇಲ್ಲ ತಮ್ಮ ಇಲ್ಲ, ನೀವೇ ನಮ್ಗೆ ಅಣ್ಣ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ನಮ್ಮ ಅಕ್ಕನ ನೆನೆಸ್ಕೊಂಡು ಅರ್ಧ ಗಂಟೆ ಹತ್ತಿದ್ದೀನಿ. ಯಾಕಂದರೆ ಜೈಲಲ್ಲಿ ಇರಬೇಕಂದ್ರೆ ನಮ್ಮ ಅಕ್ಕ ತೀರ್ಕೊಂಡ್ರು, ಅವ್ರ ಮುಖನೂ ನೋಡೋಕ್ಕಾಗಲಿಲ್ಲ. ಅದೇ ರೀತಿ ನಮಗೆ ಗೌಡ್ರ ಬಗ್ಗೆ ನಮಗೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ. ಇವಾಗ ಅವರಿಂದ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಇನ್ಯಾಕೆ ಕುಡಿಬೇಕು ಅಂತ ನಿರ್ಧಾರ ಮಾಡಿದೆ. ಕುಡಿಯೋದು ಬಿಟ್ಬೇಡ ಅಂತ ತುಂಬಾ ಪ್ರಯತ್ನ ಪಟ್ಟು ಬಿಟ್ಟ ತಕ್ಷಣವೇ ಮೈಸೂರಿಗೂ ಇದೇ ಹಾಡು ಬರೆಯೋಕ್ಕೆ ಮೈಸೂರಿಗೆ ಏನೋ ಒಂದು ಇದಕ್ಕೋಸ್ಕರ ಫಸ್ಟ್ ಪಲ್ಲವಿ ಬಂದಿದ್ದೆ, ಚರಣ ಬರ್ದಿದ್ದು, ಇನ್ನೊಂದು ಚರಣ ಬರೀಬೇಕಾಗಿತ್ತು. ಅದೆಲ್ಲ ಕೊಡ್ಕೊಂಡೇ ಬರ್ತಿದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.